ರಾಜ್ಯದಾದ್ಯಂತ ಮಳೆ ಅಬ್ಬರ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಭಾಗದ ಹಲವು ಜಿಲ್ಲೆಗಳು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಜನ. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ, ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ಗೋಕಾಕ್ ಅಥಣಿ ಸಂಪರ್ಕಿಸುವ ಹಳ್ಯಾಳ ಬ್ರಿಡ್ಜ್ ಸೇತುವೆ ಮುಳುಗಡೆಗೆ ಬಂದುಬಿಟ್ಟಿದೆ ಅಂತೆ. ನೀರಿನ ರಭಸ ಹೆಚ್ಚಾಗ್ತಾ ಇದ್ದಂತೆ, ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದ್ದಂತೆ ಬಹುತೇಕ ರಸ್ತೆ ಸಂಪರ್ಕಗಳು ಕಡಿತಗೊಂಡಿದೆ. ಹಲವು ಗ್ರಾಮಗಳು ಪ್ರವಾಹದ ಆತಂಕದಲ್ಲಿ. ಜನ ಇದೇ ರೀತಿ ನೀರು ರಭಸದಿಂದ ಹರಿಯೋದಕ್ಕೆ ಪ್ರಾರಂಭ ಆದರೆ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚಳ ಆಗ್ತಾ ಇರೋದ್ರಿಂದ ಜಮೀನುಗಳಿಗೆ, ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಪ್ರವಾಹದ ಪರಿಸ್ಥಿತಿಯನ್ನ ಜನ ಎದುರಿಸ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ, ಯಾವ ರೀತಿ ನೀರಿನ ಪ್ರಮಾಣ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಭಾಗದಲ್ಲಿ ಅದರ ಎಫೆಕ್ಟ್, ಘಟಪ್ರಭಾ, ಮಲಪ್ರಭಾ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ಬಿಡುತ್ತೆ. ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದ್ದಂತೆ ನೀರು ಆಚೆ ಬಂದ್ರೆ ಹಲವು ಗ್ರಾಮಗಳು ಜಲಾವೃತ ಆಗ್ಬಿಡುತ್ತೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಸಹಜವಾಗಿ ಪ್ರವಾಹದ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗದೇ ಇದ್ರೂ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಕ್ಕದ ರಾಜ್ಯದಲ್ಲಿ ಮಳೆ ಆದ್ರೆ ಘಟಪ್ರಭಾ ನೀರಿನ ಹರಿವು ಹೆಚ್ಚಳ ಆಗ್ಬಿಡುತ್ತೆ ಅಂತ. ಹಾಗಾಗಿ ಆ ಭಾಗದ ಜನ ಕೂಡ ಆತಂಕದಲ್ಲಿದ್ದಾರೆ. ಘಟಪ್ರಭಾ ಆರ್ಭಟಕ್ಕೆ ಮಿರ್ಜಿ ಗ್ರಾಮ ಜಲಾವೃತಗೊಂಡಿದೆ. ಮುಧೋಳದ ಮಿರ್ಜಿ ಗ್ರಾಮದ 70 ಮನೆ ಜಲಾವೃತಗೊಂಡಿದೆ. ಹಳ್ಳದಂತಾಗಿದೆ ರಸ್ತೆ. ಮನೆಗಳಲ್ಲಿ 2-3 ಅಡಿ ನೀರು ನಿಂತ್ಕೊಂಡಿದೆ. ಮನೆಗೆ ನೀರು ನುಗ್ಗಿರುವ ಹಿನ್ನೆಲೆ ಕಾಳಜಿ ಕೇಂದ್ರಕ್ಕೆ ಹಲವರನ್ನ ಶಿಫ್ಟ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಕಾರಣ ಘಟಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಗ್ರಾಮಗಳು ಜಲಾವೃತ ಆಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 70 ಮನೆ ಜಲಾವೃತ ಆಗಿರುವಂತಹ ದೃಶ್ಯ. ಎತ್ತ ಕಣ್ಣಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಜಮೀನಿಗೆ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಸದ್ಯ ಕಾಳಜಿ ಕೇಂದ್ರಕ್ಕೆ ಹಲವರನ್ನ ಶಿಫ್ಟ್ ಮಾಡಲಾಗಿದೆ. ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿನ ಎದುರಿಸುತ್ತಿದ್ದಾರೆ. ಕಾರಣ ಜಮೀನುಗಳಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಬೆಳೆ ಹಾನಿಯಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿ ಎರಡರಿಂದಲೂ ಕೂಡ ರೈತರು ಪರದಾಡಬೇಕಾಗತ್ತೆ. ಮುಂದುವರೆದ ಮೂಲಭೂತ ಸೌಕರ್ಯಗಳು ಹಾನಿ ಉಂಟಾದರೆ ಅದನ್ನು ಕೂಡ ಸರ್ವೆ ಮಾಡಿ ಸರ್ಕಾರದ ಮಟ್ಟಕ್ಕೆ ತರ್ತೀವಿ. ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸೂಚನೆ ನೀಡಿರೋದ್ರಿಂದ ಅವರೆಲ್ಲ ಕೇಂದ್ರ ಸ್ಥಾನದಲ್ಲಿದ್ದು ಪ್ರವಾಹ ನಿರ್ವಹಣೆ ಮಾಡ್ತಿದ್ದಾರೆ. ಡ್ಯಾಮಿನವ್ರ ಜೊತೆ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ. ಆ ಒಂದು ಒಳಹರಿವು ಮತ್ತು ಹೊರಹರಿವನ್ನು ನೋಡ್ಕೊಂಡು ಜನರನ್ನ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿ ಪ್ರವಾಹ ನಿರ್ವಹಣೆಯನ್ನು ಮಾಡುತ್ತೆ. ಮುಂದುವರೆದ ಮೂಲಭೂತ ಸೌಕರ್ಯಗಳು ಹಾನಿ ನೋಡಿ, ಮಳೆ ನೀರಿನಿಂದಾಗಿ ಹಲವು ಜಲಾಶಯಗಳು, ಹಳ್ಳ ಕೊಳ್ಳಗಳೆಲ್ಲ ಭರ್ತಿ ಆಗ್ಬಿಟ್ಟಿದೆ. ಇದನ್ನ ನೋಡೋದಕ್ಕೆ ಜನ ಆಗಮಿಸ್ತಾರೆ. ಬಟ್ ಅದೇ ನೀರಲ್ಲಿ ಹುಚ್ಚಾಟದ ಪ್ರದರ್ಶನ ಕೂಡ ಆಗ್ಬಿಡುತ್ತೆ. ತುಂಗಭದ್ರಾ ಡ್ಯಾಮ್ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ಡ್ಯಾಮ್ ಹಿನ್ನೀರಿನಲ್ಲಿ ಯುವತಿಯರು ಹುಚ್ಚಾಟ ಪ್ರದರ್ಶನವಾಗಿದೆ. ಕಾರಣ ಸೆಲ್ಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ, ಫೋಟೋ ತೆಗೆದುಕೊಳ್ಳೋದಕ್ಕೆ ನೀರಿನ ರಭಸದ ಜೊತೆಗೆ ಆಟ. ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರ? ದೃಶ್ಯ ನೋಡ್ತಾ ಇದ್ದೀವಿ. ಅನೇಕ ಜನ ಪ್ರವಾಸಿಗರು ನೀರಿನ ರಭಸದ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ, ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬಟ್ ಜೀವವನ್ನ ಲೆಕ್ಕಿಸದೆ, ಜೀವಕ್ಕೇನಾದರೂ ಹಾನಿಯಾದರೆ ಯಾರು ಜವಾಬ್ದಾರ? ದೃಶ್ಯ ನೋಡ್ತಾ ಇದ್ದೀವಿ. ಪ್ರತಿ ಬಾರಿ ಕೂಡ ಎಚ್ಚರಿಸೋ ಕೆಲಸ ಆಗುತ್ತೆ. ಅಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ, ಜನ ಹೇಳಿದ್ರು ಕೂಡ ಕೇಳಲ್ಲ. ಒಂದು ಚಾನ್ಸ್ ನೋಡ್ಬಿಡೋಣ, ಒಂದು ಸೆಲ್ಫಿ ತೆಗೆದುಕೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಅಂತ ಹೋಗ್ತಾರೆ. ಅನೇಕರು ಇದೇ ರೀತಿ ನೀರಿನ ಜೊತೆ ಚೆಲ್ಲಾಟವಾಡೋದಕ್ಕೆ ಹೋಗಿ ಜೀವ ಕಳೆದುಕೊಂಡಿದ್ದ ಉದಾಹರಣೆಗಳು ಕೂಡ ಇದೆ. ಆದರೂ ಕೂಡ ಜನ ಬುದ್ಧಿ ಕಲಿಯಲ್ಲ. ರಾಜ್ಯದಾದ್ಯಂತ ಮಳೆ ಅಬ್ಬರ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಭಾಗದ ಹಲವು ಜಿಲ್ಲೆಗಳು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಇಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಜನ. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ, ರಾಜ್ಯದಲ್ಲಿ ಪ್ರವಾಹದ ಪರಿಸ್ಥಿತಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ಗೋಕಾಕ್ ಅಥಣಿ ಸಂಪರ್ಕಿಸುವ ಹಳ್ಯಾಳ ಬ್ರಿಡ್ಜ್ ಸೇತುವೆ
ಮುಳುಗಡೆಗೆ ಬಂದುಬಿಟ್ಟಿದೆ ಅಂತೆ. ನೀರಿನ ರಭಸ ಹೆಚ್ಚಾಗ್ತಾ ಇದ್ದಂತೆ, ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದ್ದಂತೆ ಬಹುತೇಕ ರಸ್ತೆ ಸಂಪರ್ಕಗಳು ಕಡಿತಗೊಂಡಿದೆ. ಹಲವು ಗ್ರಾಮಗಳು ಪ್ರವಾಹದ ಆತಂಕದಲ್ಲಿ. ಜನ ಇದೇ ರೀತಿ ನೀರು ರಭಸದಿಂದ ಹರಿಯೋದಕ್ಕೆ ಪ್ರಾರಂಭ ಆದರೆ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚಳ ಆಗ್ತಾ ಇರೋದ್ರಿಂದ ಜಮೀನುಗಳಿಗೆ, ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಪ್ರವಾಹದ ಪರಿಸ್ಥಿತಿಯನ್ನ ಜನ ಎದುರಿಸ್ತಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿ ನೀರಿನ ಪ್ರಮಾಣ ಇದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಭಾಗದಲ್ಲಿ ಅದರ ಎಫೆಕ್ಟ್, ಘಟಪ್ರಭಾ, ಮಲಪ್ರಭಾ ನೀರಿನ ಹರಿವು ಕೂಡ ಹೆಚ್ಚಳ ಆಗ್ಬಿಡುತ್ತೆ. ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದ್ದಂತೆ ನೀರು ಆಚೆ ಬಂದ್ರೆ ಹಲವು ಗ್ರಾಮಗಳು ಜಲಾವೃತ ಆಗ್ಬಿಡುತ್ತೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಸಹಜವಾಗಿ ಪ್ರವಾಹದ ಆತಂಕ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗದೇ ಇದ್ರೂ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಕ್ಕದ ರಾಜ್ಯದಲ್ಲಿ ಮಳೆ ಆದರೆ ಘಟಪ್ರಭಾ ನೀರಿನ ಹರಿವು ಹೆಚ್ಚಳ ಆಗ್ಬಿಡುತ್ತೆ ಅಂತ. ಹಾಗಾಗಿ ಆ ಭಾಗದ ಜನ ಕೂಡ ಆತಂಕದಲ್ಲಿದ್ದಾರೆ. ಘಟಪ್ರಭಾ ಆರ್ಭಟಕ್ಕೆ ಮಿರ್ಚಿ ಗ್ರಾಮ ಜಲಾವೃತಗೊಂಡಿದೆ. ಮುಧೋಳದ ಮಿರ್ಚಿ ಗ್ರಾಮದ 70 ಮನೆ ಜಲಾವೃತಗೊಂಡಿದೆ. ಹಳ್ಳದಂತಾಗಿದೆ ರಸ್ತೆ. ಮನೆಗಳಲ್ಲಿ 2-3 ಅಡಿ ನೀರು ನಿಂತ್ಕೊಂಡಿದೆ. ಮನೆಗೆ ನೀರು ನುಗ್ಗಿರುವ ಹಿನ್ನೆಲೆ ಕಾಳಜಿ ಕೇಂದ್ರಕ್ಕೆ ಹಲವರನ್ನ ಶಿಫ್ಟ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಕಾರಣ ಘಟಪ್ರಭಾ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಗ್ರಾಮಗಳು ಜಲಾವೃತ ಆಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 70 ಮನೆ ಜಲಾವೃತ ಆಗಿರುವಂತಹ ದೃಶ್ಯ. ಎತ್ತ ಕಣ್ಣಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಜಮೀನಿಗೆ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಸದ್ಯ ಕಾಳಜಿ ಕೇಂದ್ರಕ್ಕೆ ಹಲವರನ್ನ ಶಿಫ್ಟ್ ಮಾಡಲಾಗಿದೆ. ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿನ ಎದುರಿಸುತ್ತಿದ್ದಾರೆ. ಕಾರಣ ಜಮೀನುಗಳಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಬೆಳೆ ಹಾನಿಯಾಗಿದೆ. ಅತಿವೃಷ್ಟಿ, ಅನಾವೃಷ್ಟಿ ಎರಡರಿಂದಲೂ ಕೂಡ ರೈತರು ಪರದಾಡಬೇಕಾಗತ್ತೆ. ಮುಂದುವರೆದ ಮೂಲಭೂತ ಸೌಕರ್ಯಗಳು ಹಾನಿ ಉಂಟಾದರೆ ಅದನ್ನು ಕೂಡ ಸರ್ವೆ ಮಾಡಿ ಸರ್ಕಾರದ ಮಟ್ಟಕ್ಕೆ ತರ್ತೀವಿ. ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸೂಚನೆ ನೀಡಿರೋದ್ರಿಂದ ಅವರೆಲ್ಲ ಕೇಂದ್ರ ಸ್ಥಾನದಲ್ಲಿದ್ದು ಪ್ರವಾಹ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಡ್ಯಾಮಿನವ್ರ ಜೊತೆ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ. ಆ ಒಂದು ಒಳಹರಿವು ಮತ್ತು ಹೊರಹರಿವನ್ನು ನೋಡ್ಕೊಂಡು ಜನರನ್ನ ಸ್ಥಳಾಂತರ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿ ಪ್ರವಾಹ ನಿರ್ವಹಣೆಯನ್ನು ಮಾಡುತ್ತೆ. ಮುಂದುವರೆದ ಮೂಲಭೂತ ಸೌಕರ್ಯಗಳು ಹಾನಿ ಉಂಟಾದರೆ ನೋಡಿ, ಮಳೆ ನೀರಿನಿಂದಾಗಿ ಹಲವು ಜಲಾಶಯಗಳು, ಹಳ್ಳ ಕೊಳ್ಳಗಳೆಲ್ಲ ಭರ್ತಿ ಆಗ್ಬಿಟ್ಟಿದೆ. ಇದನ್ನ ನೋಡೋದಕ್ಕೆ ಜನ ಆಗಮಿಸ್ತಾರೆ. ಬಟ್ ಅದೇ ನೀರಲ್ಲಿ ಹುಚ್ಚಾಟದ ಪ್ರದರ್ಶನ ಕೂಡ ಆಗ್ಬಿಡುತ್ತೆ. ತುಂಗಭದ್ರಾ ಡ್ಯಾಮ್ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ಡ್ಯಾಮ್ ಹಿನ್ನೀರಿನಲ್ಲಿ ಯುವಕ ಯುವತಿಯರು ಹುಚ್ಚಾಟ ಪ್ರದರ್ಶನವಾಗಿದೆ. ಕಾರಣ ಸೆಲ್ಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ, ಫೋಟೋ ತೆಗೆದುಕೊಳ್ಳೋದಕ್ಕೆ ನೀರಿನ ರಭಸದ ಜೊತೆಗೆ ಆಟ. ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ದೃಶ್ಯ ನೋಡ್ತಾ ಇದ್ದೀವಿ. ಅನೇಕ ಜನ ಪ್ರವಾಸಿಗರು ನೀರಿನ ರಭಸದ ಮಧ್ಯದಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ, ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬಟ್ ಜೀವವನ್ನ ಲೆಕ್ಕಿಸದೆ, ಜೀವಕ್ಕೇನಾದರೂ ಹಾನಿ ಆದರೆ ಯಾರು ಜವಾಬ್ದಾರ? ದೃಶ್ಯ ನೋಡ್ತಾ ಇದ್ದೀವಿ. ಪ್ರತಿ ಬಾರಿ ಕೂಡ ಎಚ್ಚರಿಸೋ ಕೆಲಸ ಆಗುತ್ತೆ. ಅಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ, ಜನ ಹೇಳಿದ್ರು ಕೂಡ ಕೇಳಲ್ಲ. ಒಂದು ಚಾನ್ಸ್ ನೋಡ್ಬಿಡೋಣ, ಒಂದು ಸೆಲ್ಫಿ ತೆಗೆದುಕೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಅಂತ ಹೋಗ್ತಾರೆ. ಅನೇಕರು ಇದೇ ರೀತಿ ನೀರಿನ ಜೊತೆ ಚೆಲ್ಲಾಟವಾಡೋದಕ್ಕೆ ಹೋಗಿ ಜೀವ ಕಳೆದುಕೊಂಡಿದ್ದ ಉದಾಹರಣೆಗಳು ಕೂಡ ಇದೆ. ಆದರೂ ಕೂಡ ಜನ ಬುದ್ಧಿ ಕಲಿಯಲ್ಲ.